ಹುಣಸೂರು ತಾಲೂಕು ಪತ್ರಕರ್ತರ ಸಂಘ ರೋಟರಿ ಕ್ಲಬ್ ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ಸಾರ್ವಜನಿಕರಿಗೆ ಉಚಿತ ಕನ್ನಡಕವನ್ನ ವಿತರಿಸಲಾಯಿತು. ಇತ್ತೀಚೆಗೆ ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಆದಿವಾಸಿಗಳು ಹಾಗೂ ಪತ್ರಿಕೆ ಹಂಚುವ ಮಕ್ಕಳು ಹಾಗೂ ಪತ್ರಕರ್ತರ ಕುಟುಂಬಸ್ಥರಿಗೆ ಉಚಿತ ಕಣ್ಣಿನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ಪರೀಕ್ಷೆ ನಡೆಸಲಾಗಿದೆ. ಕನ್ನಡಕದ ಅನಿವಾರ್ಯತೆ ಇದ್ದಂತಹ ಸುಮಾರು 75 ಜನರಿಗೆ ಇಂದು ಉಚಿತ ಕನ್ನಡಕ ವಿತರಣೆ ಮಾಡಲಾಯಿತು. ಕನ್ನಡಕ ವಿತರಣೆಯ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿದ್ದ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್.ಆರ್. ಕೃಷ್ಣಕುಮಾರ್ ಮಾತನಾಡಿ, ಆಸ್ಪತ್ರೆ ವಿದ್ಯಾಸಂಸ್ಥೆಗಳು ಇತ್ತೀಚೆಗೆ ಆದರ್ಶ ಮೌಲ್ಯಗಳನ್ನು ಮರೆತು ಹಣದ ಹಿಂದೆ ಬಿದ್ದಿವೆ. ಅಂತವರ ನಡುವೆ ಬೆಂಗಳೂರು ಶಂಕರ ಕಣ್ಣಿನ ಆಸ್ಪತ್ರೆ ಮಾನವೀಯತೆ ಮೆರೆಯುತ್ತಿದೆ. ಇನ್ನು ಪ್ರತಿ ವರ್ಷ ಕಣ್ಣಿನ ಉಚಿತ ಶಿಬಿರದ ಜೊತೆಗೆ ಶಸ್ತ್ರಚಿಕಿತ್ಸೆ ಮಾಡಿಸುವ ಕಾರ್ಯವನ್ನ ಕೈಗೊಂಡಿದ್ದೇವೆ. ಈಗಾಗಲೇ ಈ ಶಿಬಿರದಲ್ಲಿ 13 ಜನರಿಗೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. 75 ಜನರಿಗೆ ಕನ್ನಡಕ ವಿತರಣೆ ಮಾಡಲಾಗಿದ್ದು ಸುಮಾರು 2.5 ಲಕ್ಷದ ವೆಚ್ಚದಲ್ಲಿ ಉಚಿತವಾಗಿ ಕನ್ನಡಕ ನೀಡಿದೆ. ಶಂಕರ್ ಆಸ್ಪತ್ರೆ ಸೇವೆ ನಿರಂತರವಾಗಿರಲಿ ಎಂದರು. ಇನ್ನು ಶಂಕರ್ ಕಣ್ಣಿನ ಆಸ್ಪತ್ರೆಯ ಮೇಲ್ವಿಚಾರಕ ಮಂಜುನಾಥ್ ಅವರು ಮಾತನಾಡಿ, ತಾಲೂಕಿನ ಜನತೆಗೆ ಅನುಕೂಲವಾಗಲಿ ಎಂದು ಕಳೆದ 1.5 ವರ್ಷದಿಂದ ಶಿಬಿರಗಳನ್ನು ಆಯೋಜಿಸುತ್ತಿದ್ದೇವೆ. ಪ್ರತಿ ತಿಂಗಳ 3ನೇ ವಾರದಲ್ಲಿ ಹುಣಸೂರಿನಲ್ಲಿ ಕ್ಯಾಂಪ್ ಮಾಡಲಾಗುತ್ತೆ. ಈ ಕ್ಯಾಂಪ್ನ ಹಿಂದೆ ಪತ್ರಕರ್ತರ ಸಂಘದ ಪರಿಶ್ರಮ ದೊಡ್ಡದಿದೆ ಎಂದರು. ಆಸ್ಪತ್ರೆಯವರು ನಮ್ಮೊಂದಿಗೆ ಸಂಯುಕ್ತ ಆಸ್ಪತ್ರೆ ರೋಟರಿ ಮತ್ತು ನಾವು ಜೊತೆಗೂಡಿ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಇದು ಇಡೀ ನಮ್ಮ ಪತ್ರಕರ್ತರ ಸಂಘಕ್ಕೆ ಹೆಮ್ಮೆಯ ವಿಚಾರ. ಇಂತಹ ಉಚಿತ ಕಾರ್ಯಕ್ರಮಗಳನ್ನು ಇನ್ನು ಮುಂದೆಯೂ ಕೂಡ ನಾವು ಪತ್ರಕರ್ತರ ಸಂಘದಿಂದ ಪತ್ರಿಕೆ ಹಂಚುವ ಮಕ್ಕಳಿಗೆ, ಆದಿವಾಸಿಗಳಿಗೆ ಮತ್ತು ಪತ್ರಕರ್ತರ ಕುಟುಂಬಕ್ಕೆ ಉಚಿತ ಆರೋಗ್ಯ ಶಿಬಿರವನ್ನು ಮಾಡಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲೂ ಅದು ನಡೆಯುತ್ತೆ. ಪ್ರತಿ ವರ್ಷ ಕೂಡ ಇನ್ಮೇಲೆ ನಾವು ಶಂಕರ ಆಸ್ಪತ್ರೆ ಬೆಂಗಳೂರಿನಿಂದ ಪ್ರತಿ ವರ್ಷ ಕಣ್ಣಿನ ಉಚಿತ ಶಿಬಿರ, ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸುವ ಪ್ರಯತ್ನದ ಜೊತೆಗೆ ಆಲ್ರೆಡಿ ನಾವು ಮಾತುಕತೆ ಮಾಡಿದ್ವಿ. ಅದು ನಿರಂತರ ನಡೆಯುತ್ತೆ ಅಂತ ಹೇಳ್ತಾ, ಈಗ ಮುಂದಿನ ತಿಂಗಳು ಪತ್ರಕರ್ತರಿಗೆ ಮತ್ತು ಕುಟುಂಬಕ್ಕೆ ಆರೋಗ್ಯ ಶಿಬಿರ ಕೂಡ ಅನ್ಕೋಬೇಕು ಅಂತೇಳಿ ನಾವು ಒಂದು ಚರ್ಚೆ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಆ ಕಾರ್ಯನೂ ಕೂಡ ಆಗುತ್ತೆ. ಹಾಗಾಗಿ ಇವತ್ತು ಬೆಂಗಳೂರು ಶಂಕರ ಆಸ್ಪತ್ರೆಯವರು 13 ಜನಕ್ಕೆ ಪತ್ರಕರ್ತರ ಕುಟುಂಬ ಮತ್ತು ಪೇಪರ್ ಹಂಚೋರು ಮತ್ತು ಆದಿವಾಸಿಗಳು ಎಲ್ಲರೂ ಸೇರಿದಂತೆ ನಮ್ಮ ಶಿಬಿರದಲ್ಲಿ ನಡೆದಂಥ ಶಿಬಿರದಲ್ಲಿ 13 ಜನಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಿ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಮುನ್ನಡೆಸಿದ್ದಾರೆ. 13 ಜನಕ್ಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಶಿಬಿರದಲ್ಲಿ ಜೊತೆಗೆ ಇವತ್ತು 75 ಜನರಿಗೆ ಉಚಿತವಾಗಿ ಕನ್ನಡಕವನ್ನು ನೀಡುವ ಮೂಲಕ ಸುಮಾರು 2.5 ಲಕ್ಷದಷ್ಟು ಉಚಿತ ಹಣವನ್ನು ನಮ್ಮ ಸಂಘಕ್ಕೆ ಮತ್ತು ಎಲ್ಲ ಶಿಬಿರಾರ್ಥಿಗಳಿಗೆ ಇವತ್ತು ಭರಿಸಿದ್ದಾರೆ. ಇಡೀ ಪತ್ರಕರ್ತರ ಸಂಘ ಅವರಿಗೆ ಚಿರಋಣಿಯಾಗಿರುತ್ತೆ. ನಿಮ್ಮ ಸೇವೆ ನಿರಂತರ ಸಾಗಲಿ ಸರ್. ಶಂಕರ ಕಣ್ಣಿನ ಆಸ್ಪತ್ರೆ ಇದೇ ರೀತಿ ಸೇವೆಯನ್ನು ಸಲ್ಲಿಸಲಿ. ಹಾಗೆ ಪ್ರತಿಯೊಬ್ಬರಿಗೂ ಈ ಏನು ಕೊಟ್ಟಿದ್ದಾರೆ ಈ ಕನ್ನಡಕ 2,000, 2,500, 3,000 ಒಬ್ಬರಿಗಂತೂ ಅವ್ರ ಹೆಸರೇನು ಹೇಳ್ಬೇಕಾಗುತ್ತೆ ಈ ಪರಿಸ್ಥಿತಿಯಲ್ಲಿ. ಆಕ್ಚುಲಿ ಈ ಕ್ಯಾಂಪು ಇದಕ್ಕೆ ಮುಂಚೆ ಪ್ರಿಯಾಪಟ್ಟಣದಲ್ಲಿ ನಡೀತಾ ಇತ್ತು. ಪ್ರಿಯಾಪಟ್ಟಣದಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದಾರೆ, ನಮ್ಮ ಬೆಟ್ಟ ತುಂಬಿದ ಕ್ಯಾಂಪ್ ಆರ್ಗನೈಸ್ ಮಾಡ್ತಾ ಇದ್ರು. ಸೊ ಆ ಕ್ಯಾಂಪ್ನ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡೋದಕ್ಕೆ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ. ಯಾಕಂದ್ರೆ ಹುಣಸೂರು ನಮ್ಮ ಕುಮಾರ್ ಅವರ ಇಟ್ಕೊಂಡವ್ರು. ಸೊ ಹುಣಸೂರು ಜನಗಳಿಗೆ ಇದು ಅನುಕೂಲ ಆಗಬೇಕು. ಯಾವುದೇ ತರಹದ ತುಂಬಾ ಜನ ಕಣ್ಣಿನ ಸಮಸ್ಯೆ ಇದ್ದು ನಾವು ತುಂಬಾ ಜನ ನೋಡ್ತೀವಿ. ಮೈಸೂರಿಗೆ ಅಲ್ಲಿ ಇಲ್ಲಿ ಹೋಗಿ ಆಪರೇಷನ್ಗೆ ದುಡ್ಡು ಖರ್ಚು ಮಾಡೋದು, ಕನ್ನಡಕಕ್ಕೆ ದುಡ್ಡು ವೇಸ್ಟ್ ಮಾಡೋದು, ಇದೆಲ್ಲ ತುಂಬಾ ನೋಡ್ತಾ ಇದೀವಿ ನಾವು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಹುಣಸೂರು ಜನಗಳಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಕಳೆದ 1.5 ವರ್ಷದಿಂದ ಈ ಪ್ರೋಗ್ರಾಮ್ ನಡೀತಾ ಇದೆ. ಸೊ ಕಳೆದ ವರ್ಷ ನಾವು ಡೀಡ್ ಆಫೀಸ್ನಲ್ಲಿ ಶುರು ಮಾಡಿದ್ವಿ. ಸೊ ಅಲ್ಲಿ ಪ್ರತಿ ತಿಂಗಳು 3ನೇ ಮಂಗಳವಾರ ಫ್ರೀ ಐ ಕ್ಯಾಂಪ್ ರೆಗ್ಯುಲರ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಹುಣಸೂರಿನ ಜನತೆ ಕಣ್ಣಿನ ಸಮಸ್ಯೆ ಯಾರೇ ಇದ್ರೂ ಇನ್ನು ಮುಂದೆ ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಪ್ರತಿ ತಿಂಗಳು 3ನೇ ಮಂಗಳವಾರ ಡೀಡ್ ಆಫೀಸಲ್ಲಿ ಕ್ಯಾಂಪ್ ಇರುತ್ತೆ. ಇಲ್ಲೇ ಸುತ್ತಮುತ್ತ ಕ್ಯಾಂಪ್ಸ್ ಇರುತ್ತೆ. ನೀವು ಆ ಕ್ಯಾಂಪ್ ಶಂಕರ ಐ ಹಾಸ್ಪಿಟಲ್ ಅಂತ ಹೆಸರು ನೋಡಿದ ತಕ್ಷಣ ನೀವು ಆ ಕ್ಯಾಂಪಿಗೆ ಬಂದರೆ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೂ 100% ನಿಮಗೆ ಪರಿಹಾರ ಸಿಗುತ್ತೆ. ಸೊ ಬೇರೆ ಐ ಹಾಸ್ಪಿಟಲ್ ಅವರು ಆಪರೇಷನ್ ಕ್ಯಾಂಪು ಅದು ಇದು ಅಂತ ಮಾಡ್ತಾರೆ. ಬಟ್ ಶಂಕರದಲ್ಲಿ ಏನು ವಿಶೇಷತೆ ಅಂತ ಅಂದರೆ, ಶಂಕರ ಐ ಹಾಸ್ಪಿಟಲ್ ಬರೀ ಪೊರೆ, ಬೇರೆ ಹಾಸ್ಪಿಟಲ್ ಬರೀ ಪೊರೆ ಆಪರೇಷನ್ ಮಾತ್ರ ಮಾಡ್ತಾರೆ. ಬಟ್ ನಮ್ಮಲ್ಲಿ ಪೊರೆ, ಟೆಲಿಸಿಯಂ, ದುರ್ಮಾಂಸ, ಕ್ಯಾಟ್ರಾಕ್ಟ್, ರೆಟಿನಾ, ಕಾರ್ನಿಯಾ